ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಕ್ಸಾಮ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಆನ್ಸರ್ಸ್ ಬರಿಬೇಕಾದ್ರೆ ಮಿಸ್ಟೇಕ್ಸ್ ಮಾಡೋದು ತುಂಬಾನೇ ಕಾಮನ್. ಆದ್ರೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಮಿಸ್ಟೇಕ್ಸ್ ಆದ್ರೆ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು? ಇದನ್ನ ನಾನ್ ಯಾಕೆ ಕೇಳ್ತಾ ಇದೀನಿ ಗೊತ್ತಾ? ಅದೇ ತರದ ಒಂದ್ ಇನ್ಸಿಡೆಂಟ್ ಇಲ್ಲಿ ಆಗಿದೆ. ಅದನ್ನ ನಾನ್ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ICSE ಕನ್ನಡ ಕ್ವೆಶ್ಚನ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ 200 ಮಿಸ್ಟೇಕ್ಸ್. ಮಾರ್ಚ್ 23ರಂದು ನಡೆದ ICSE ಕನ್ನಡ ಕ್ವೆಶ್ಚನ್ ಪೇಪರ್ ಅಲ್ಲಿ ಕಡಿಮೆ ಅಂದ್ರೂ 200 ತಪ್ಪುಗಳು ಕಾಣಿಸ್ಕೊಂಡು ಪರೀಕ್ಷಾ ಮಂಡಳಿಯ ವಿಶ್ವಾಸ ಅರ್ಹತೆಯ ಬಗ್ಗೆಯೇ ಸಂಶಯ ಹುಟ್ಟುವಂತಾಯ್ತು. ವಿದ್ಯಾರ್ಥಿಗಳು ಕ್ವೆಶ್ಚನ್ ಪೇಪರ್ ಅವಾಂತರದಿಂದ ಪರದಾಡೋ ಸನ್ನಿವೇಶ ಈಗ್ಲೂ ಕಡಿಮೆ ಆಗಿಲ್ಲ. ಮಾರ್ಚ್ 23ರಂದು ನಡೆದ ICSE ಪಠ್ಯಕ್ರಮದ 10th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕ್ವೆಶ್ಚನ್ ಪೇಪರ್ ನೋಡ್ತಾ ಇದ್ದ ವಿದ್ಯಾರ್ಥಿಗಳು ಕ್ಷಣಕಾಲ ಗಾಬರಿ ಆಗ್ಬಿಟ್ರು. ಇದು ನಮ್ದೇನಾ ಪ್ರಶ್ನೆ ಪತ್ರಿಕೆ ಅನ್ನೋಷ್ಟು ಡೌಟ್ ಹುಟ್ಕೊಂಡಿತ್ತು. ಯಾಕೆ ಅಂದ್ರೆ ಆ ಕ್ವೆಶ್ಚನ್ ಪೇಪರ್ ಅಲ್ಲಿ ಕಡಿಮೆ ಅಂದ್ರೂ 200 ತಪ್ಪುಗಳು ಕಾಣಿಸ್ಕೊಂಡು ಸ್ಟೂಡೆಂಟ್ಸ್ ಗೆ ಕಂಪ್ಲೀಟ್ ಆಗಿ ಕನ್ಫ್ಯೂಷನ್ ಆಗಿದೆ. ಕನ್ನಡ ಲ್ಯಾಂಗ್ವೇಜ್ ಗೆ ಯಾರು 100ಗೆ 75 ಗಿಂತ ಜಾಸ್ತಿ ತಗೊಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕ್ವೆಶ್ಚನ್ ಪೇಪರ್ ತಪ್ಪಾಗಿರುವಾಗ ಆನ್ಸರ್ಸ್ ಬರೆಯೋದು ಹೇಗೆ ಅನ್ನೋದು ಸ್ಟೂಡೆಂಟ್ಸ್ ನ ಪ್ರಶ್ನೆ. ಕ್ವೆಶ್ಚನ್ ಪೇಪರ್ ನ 11th ಪೇಜ್ ಅಲ್ಲಂತೂ ಕೆಲವು ಪದಗಳೇ ಬಿಟ್ಟು ಹೋಗಿದ್ವು. ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಾಪ ಅರ್ಧ ಗಂಟೆ ಹಿಡಿಯೋಂತಾಯ್ತು. ಇನ್ನು ಪಾಪ ಆನ್ಸರ್ ಹೇಗ್ ಬರೆದ್ರೋ ಮಕ್ಕಳು ಗೊತ್ತಿಲ್ಲ. ಈ ಬಗ್ಗೆ ಮಾತನಾಡಿದ ಸಾಹಿತಿ ಮತ್ತು ಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಬರ್ಗೂರು ರಾಮಚಂದ್ರಪ್ಪ ಅವರು, ಇದು ನಿಜಕ್ಕೂ ಪರೀಕ್ಷಾ ಮಂಡಳಿಯ ಬೇಜವಾಬ್ದಾರಿ ತನಕ್ಕೆ ಹಿಡಿದ ಕನ್ನಡಿ ಅಂತಾಗಿದೆ. ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಕಲೆ ಹಾಕಿ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ತಿಳಿಸಿದ್ದಾರೆ. ಕನ್ನಡ ಮಾತೃಭಾಷೆಯಾಗಿರುವ ಕರ್ನಾಟಕದಲ್ಲೇ ಕನ್ನಡ ಕ್ವೆಶ್ಚನ್ ಪೇಪರ್ ಅಲ್ಲಿ ಬೇಕಾದಷ್ಟು ತಪ್ಪುಗಳು ಕಾಣಿಸಿಕೊಂಡು ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷಾ ಮಂಡಳಿಗೆ ಹಿಡಿಶಾಪ ಹಾಕುವಂತಾಗಿದೆ. ಇದು ನಿಜಕ್ಕೂ ಶೋಚನೀಯ ಸಂಗತಿ ಅಂತ ತಿಳಿಸಿದ್ದಾರೆ. ನಿಜಕ್ಕೂ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿರ್ತಾರಾ? ಕ್ವೆಶ್ಚನ್ ಪೇಪರ್ ರೆಡಿ ಮಾಡುವಾಗ ಅಟ್ ಲೀಸ್ಟ್ ಮಿಸ್ಟೇಕ್ಸ್ ಏನು ಅಂತ ನೋಡಕ್ಕಾದ್ರೂ ಆಗಲ್ವಾ? ಹೀಗಾದಾಗ ಪಾಪ ಸ್ಟೂಡೆಂಟ್ಸ್ ಗತಿ ಏನಾಗ್ಬೇಕು? ಒಂದ್ ಕಡೆ ಕ್ವೆಶ್ಚನ್ ಪೇಪರ್ ಲೀಕ್ ಸಮಸ್ಯೆ, ಇನ್ನೊಂದ್ ಕಡೆ ಕ್ವೆಶ್ಚನ್ ಪೇಪರ್ ಅಲ್ಲಿ ಮಿಸ್ಟೇಕ್ಸ್. ಇದರಿಂದ ಪಾಪ ಸ್ಟೂಡೆಂಟ್ಸ್ ನಿಜಕ್ಕೂ ತುಂಬಾನೇ ಸಫರ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು? ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು.